ಸೂಪರ್ ಆಗಿರೋ ಈ ರೀತಿ ಗ್ರೇವಿಯನ್ನು ನೀವು ರೆಸ್ಟೋರೆಂಟ್ಗಳಲ್ಲಿ ನೋಡಿರಬಹುದು ಮತ್ತು ತಿಂದಿರಬಹುದು ಕೂಡ. ಆಂಧ್ರ ಸ್ಟೈಲಲ್ಲಿ ಮಾಡುವಂಥ ಈ ರೀತಿ ಪಲ್ಯನ ನೀವು ರೆಸ್ಟೋರೆಂಟ್ಗಳಲ್ಲಿ ಮಸಾಲಾ ಬಾತ್ ಜೊತೆಗೆ ಜೀರಾ ರೈಸ್ ಜೊತೆಗೆ ತಿಂದಿರ್ತೀರ. ಅದೇ ರೀತಿ ನಾವು ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಇವತ್ತು ನೋಡೋಣ ಬನ್ನಿ. ನಾನಿಲ್ಲಿ ಮೆಣಸಿನ್ಕಾಯಿಯನ್ನು ತಗೊಂಡಿದ್ದೇನೆ. ಹಸೆ ಮೆಣಸಿನ್ಕಾಯಿ, ಇದು ಖಾರ ಇರೋದಿಲ್ಲ. ಇದು ಮಿರ್ಚಿ ಮೆಣಸಿನ್ಕಾಯಿ ಅಂತಾರಲ್ಲ ಆ ಥರದ ಮೆಣಸಿನ್ಕಾಯಿ. ಖಾರದ ಮೆಣಸಿನ್ಕಾಯಿನೂ ಕೂಡ ತಗೊಳ್ಬೋದು. ಆ ಮೆಣಸಿನ್ಕಾಯಿಯಲ್ಲಿರುವಂತಹ ಬೀಜನ ನೀವು ತೆಕ್ಕೊಳ್ಬೇಕಾಗ್ತದೆ. ನಾನಿಲ್ಲಿ ಇದು ಖಾರ ಇಲ್ಲ, ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾರಲ್ಲ ಆ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಇದನ್ನು ಈಗ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಉದ್ದ ಇದೆ, ಅದಕ್ಕೆ ಸ್ವಲ್ಪ ಕಟ್ ಮಾಡಿಕೊಂಡು ಇಟ್ಕೊಳ್ಳೋಣ. ಒಂದು ತವಾನ ಒಲೆ ಮೇಲೆ ಇಟ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾವು 2 ಸ್ಪೂನ್ ಆಗುವಷ್ಟು ಶೇಂಗಾ ಬೀಜನ ತಗೊಂಡಿದ್ದೇನೆ. ಇದು ಹಸಿ ಶೇಂಗಾ ಬೀಜ. ಇದನ್ನು ನಾವು ಹುರ್ಕೊಳ್ಬೇಕು. ನಮಸ್ಕಾರ ಸ್ನೇಹಿತರೆ, ದಿದಿ ಕಿಚನ್ಸ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಮೆಣಸಿನ್ಕಾಯಿ ಪಲ್ಯ. ಹಸಿ ಮೆಣಸಿನ್ಕಾಯಿಯಿಂದ ನಾವು ಪಲ್ಯನ ಮಾಡಿ ಇದನ್ನು ಅನ್ನದ ಜೊತೆಗೆ, ಚಪಾತಿ, ರೊಟ್ಟಿ ಜೊತೆಗೆ ಮತ್ತು ಪಲಾವ್ ಜೊತೆಗೆ, ಜೀರಾ ರೈಸ್ ಜೊತೆಗೆ ತಿನ್ಬೋದು. ಶೇಂಗಾ ಬೀಜನ ನಾನಿಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೇನೆ. ಒಂದು ಪ್ಲೇಟ್ಗೆ ತೆಕ್ಕೊಂಡಿದ್ದೇನೆ. ಅದೇ ಬಾಣಲೆಯಲ್ಲಿ ನಾನು ಹಸಿ ಕಾಯಿ ತುರಿಯನ್ನು ಒಂದು 2 ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೆ. ಅದನ್ನು ಬಿಸಿ ಆಗೋವರೆಗೂ ಸ್ವಲ್ಪ ಹುರ್ಕೊಳ್ಬೇಕು. ನೀವು ಒಣ ಕೊಬ್ಬರಿ ತೊಗೊಂಡ್ರೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಅದೇ ಬಾಣಲೆಗೆ ನಾನು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಹುರ್ಕೊಳ್ಬೇಕು. ಮೆಣಸಿನ್ಕಾಯಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ಮೆತ್ತಗಾಗೋದಕ್ಕೆ ಸ್ವಲ್ಪ ಉಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕ್ಕೊಂಡು ನಾವು ಒಂದು 2 ರಿಂದ 3 ನಿಮಿಷ ಹುರ್ಕೊಂಡ್ರೆ ಸಾಕು. ಮೆಣಸಿನ್ಕಾಯಿ ಮೆತ್ತಗಾಗಿಬಿಡ್ತದೆ. ನೋಡಿ, ಸ್ಪಾಟ್ ಎಲ್ಲ ಮೇಲೆ ಬಂದಿದೆ ಅಲ್ಲ, ಆ ರೀತಿ ಬರಬೇಕು. ಚೆನ್ನಾಗಿ ಹುರ್ಕೊಂಡ ನಂತರ ಇದೇ ಬಾಣಲೆಗೆ ನಾವು ಒಂದು 2 ರಿಂದ 3 ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೇನೆ. ಒಂದು ಈರುಳ್ಳಿಯನ್ನು ಕಟ್ ಮಾಡಿ ನಾನು ಹಾಕ್ಕೊಂಡಿದ್ದೇನೆ. ಒಂದು ಎಸಳು ಕರಿಬೇವನ್ನು ಬಿಡಿಸಿ ಹಾಕ್ಕೊಂಡಿದ್ದೇನೆ. ಈಗ ಚೆನ್ನಾಗಿ ನಾವು ಈರುಳ್ಳಿಯನ್ನು ಹುರ್ಕೊಳ್ಬೇಕು. ಕೆಂಪಗಾಗಬೇಕು ಈರುಳ್ಳಿ. ಈಗ ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಒಳ್ಳೆ ಘಮ ಕೊಡ್ತದೆ. ಅರ್ಧ ಚಮಚ ಆಗುವಷ್ಟು ಅರಿಶಿಣ ಪುಡಿ ಹಾಕ್ಕೊಂಡಿದ್ದೇನೆ. ಅರ್ಧ ಚಮಚ ಧನಿಯಾ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಖಾರನ ನಾನು ಹಾಕ್ಕೊಂಡಿದ್ದೇನೆ. ಇಲ್ಲಿ ಬೇಕಾದರೆ ನೀವು ಒಣ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೆಟೊವನ್ನು ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಟೊಮೆಟೊ ಮೆತ್ತಗಾಗೋವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ಸ್ನೇಹಿತರೆ, ನನ್ನ ಅಡುಗೆಗಳು ನಿಮಗೆ ಇಷ್ಟ ಆಗ್ತಾ ಇದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಟೊಮೆಟೊ ಮೆತ್ತಗಾಗೋದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ ಮತ್ತು ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ. ಆ ನೀರನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಟೊಮೆಟೊ, ಉಳ್ಳಾಗಡ್ಡಿ ಎಲ್ಲ ಕೂಡ ಮೆತ್ತಗಾಗತ್ತೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲನ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಟೊಮೆಟೊ ಮೆತ್ತಗಾಗ್ತಾ ಇದೆ. ಈಗ ಈ ಮಸಾಲೆಗೆ ನಾವು ಹುರಿದಿಟ್ಕೊಂಡಿರುವಂಥ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ಳೋಣ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಂತ ಕೊಬ್ಬರಿ ಹಾಕಿರೋದ್ರಿಂದ ಪಲ್ಯದ ರುಚಿ ಇನ್ನೂ ಹೆಚ್ಚಾಗ್ತದೆ. ಅದ್ರ ಜೊತೆಗೆ ಹುರಿದಿಟ್ಕೊಂಡಿರುವಂಥ ಶೇಂಗಾ ಬೀಜನ ಕೂಡ ನಾವು ಇದಕ್ಕೇನೆ ಸೇರಿಸ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೋಟೆಲ್ಗಳಲ್ಲಿ ತಿನ್ನಬೇಕಾದ್ರೆ ನಮಗೆ ಅದರ ಟೇಸ್ಟು ತುಂಬಾ ಇಷ್ಟ ಆಗಿರುತ್ತೆ. ಆದರೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಅನ್ನೋದು ಗೊತ್ತಿರೋದಿಲ್ಲ. ಒಂದ್ಸಲ ನೀವು ಈ ರೀತಿಯಾದ ಪಲ್ಯವನ್ನು ಮಾಡಿಕೊಡ್ರಿ, ಮನೆಯವರಿಗೆಲ್ಲ ತುಂಬ ಖುಷಿಪಟ್ಟು ತಿಂತಾರೆ. ಇದು ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ದೋಸೆ ಜೊತೆ, ಬಿಸಿ ಬಿಸಿಯಾದ ಪೂರಿ ಜೊತೆಗೆ, ಜೀರಾ ರೈಸ್ ಜೊತೆಗೆ, ಯಾವುದೇ ಅಡುಗೆ ಮಾಡಿದ್ರು ಅದ್ರ ಜೊತೆಗೆ ನೀವು ಸೈಡ್ ಡಿಶ್ ಆಗಿ ಈ ರೀತಿಯಾದ ಮೆಣಸಿನಕಾಯಿ ಪಲ್ಯನ ಮಾಡಿ ತಿನ್ಬೋದು. ಇವಾಗ ಒಗ್ಗರಣೆ ತಣ್ಣಗಾಗಿದೆ. ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಇದನ್ನು ನಾವು ರುಬ್ಕೊಳ್ಬೇಕು. ಈ ರೀತಿ ಮಸಾಲೆಯನ್ನು ಫ್ರೆಶ್ ಆಗಿ ರುಬ್ಬಿ ಮಾಡಿರುವಂಥ ಅಡುಗೆಗಳು ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ. ನಾನಿಲ್ಲಿ ನೋಡಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೇನೆ. ಸ್ವಲ್ಪ ನೀರು ಹಾಕ್ಕೊಂಡು ನಾವು ಈ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಹುರಿದಿರೋ ಬಾಣಲೆಯಲ್ಲೇ ನಾನು ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ ನಾವು ಎಷ್ಟು ನಮಗೆ ಗ್ರೇವಿ ಗಟ್ಟಿ ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಬೋದು. ನಾನು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ. ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ. ಸ್ವಲ್ಪ ಗ್ರೇವಿ ಗಟ್ಟಿಯಾಗಿಯೇ ಇರಬೇಕು. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ.
ಇದೇ ಗ್ರೇವಿಗೆ ನಾವು ಹುರಿದಿಟ್ಕೊಂಡಿರುವಂಥ ಮೆಣಸಿನ್ಕಾಯಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈಗಾಗಲೇ ಮೆಣಸಿನ್ಕಾಯಿ ಮೆತ್ತಗಾಗಿರೋದ್ರಿಂದ ಹೆಚ್ಚಿಗೆ ಕುದಿಸ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. 1 ಕುದಿ ಅಥವಾ 2 ಕುದಿ ಬಂದರೆ ಸಾಕಾಗತ್ತೆ. ಗ್ರೇವಿ ಗಟ್ಟಿಯಾಗಿರ್ತದೆ. ಇದ್ರ ಜೊತೆಗೆ ಸೂಪರ್ ಆಗಿರೋ ಪಲಾವ್ ಮಾಡ್ಕೊಳ್ತೀನಿ, ಬಹಳ ಅಂದರೆ ಭಾಳ ರುಚಿಯಾಗಿ ಬರ್ತದೆ. ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ ಅಂತ. ಭಾಳ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಳ್ಬೇಡಿ. ಪ್ರತಿದಿನ ತರಕಾರಿಗಳ ಹಾಕಿ ಪಲ್ಯ ಅಂತೂ ಮಾಡಿರ್ತೀವಿ, ಆದರೆ ಒಂದ್ಸಲ ಈ ರೀತಿ ನೀವು ಮೆಣಸಿನ್ಕಾಯಿ ಹಾಕಿ ಈ ಗ್ರೇವಿಯನ್ನು ಅಥವಾ ಈ ಪಲ್ಯನ ಮಾಡಿ ನೋಡ್ರಿ, ಬಹಳ ರುಚಿಯಾಗಿ ಬರ್ತದೆ. ಮತ್ತೆ ಮತ್ತೆ ಮಾಡಿ ತಿನ್ನೋ ಥರ ಟೇಸ್ಟ್ ಆಗಿರ್ತದೆ. ಇವಾಗ ಗ್ರೇವಿ ರೆಡಿಯಾಗಿದೆ. ಇದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಬಿಡೋಣ. ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅಡುಗೆಗಳನ್ನು ಮಾಡ್ತಾರೆ. ನಾವು ಕೂಡ ಅದೇ ರೀತಿಯಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡೋಣಂತ. ಹಾಗೆ ಈ ಗ್ರೇವಿಯನ್ನು ಒಂದ್ಸಲ ನೀವು ಟ್ರೈ ಮಾಡಲೇಬೇಕು, ಅಷ್ಟೊಂದು ರುಚಿಯಾಗಿ ಇರ್ತದೆ. ನಾನಿಲ್ಲಿ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡೋದಕ್ಕೆ ಕಣ್ಣಿಗೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯೋ ತಿನ್ನೋದಕ್ಕೂ ಅಷ್ಟೇ ಮಜವಾಗಿರ್ತದೆ, ಸೂಪರಾಗಿರ್ತದೆ. ನೀವು ಕೂಡ ಒಂದ್ಸಲ ಈ ರೀತಿ ಮೆಣಸಿನ್ಕಾಯಿ ಪಲ್ಯವನ್ನು ಅಥವಾ ಮೆಣಸಿನ್ಕಾಯಿ ಸಾಲನ್ ಅಂತ ಕೂಡ ಹೇಳ್ತಾರೆ, ಯಾವುದೇ ಹೆಸರಿನಿಂದಾದರೂ ಕರೀಲಿ, ಆದರೆ ತಿನ್ನುವಾಗ ನಾಲ್ಗೆ ನರ್ತನ ಮಾಡಬೇಕು. ಏನಂತೀರಾ? ಇದೇ ರೀತಿಯಾದ ಸಾಂಪ್ರದಾಯಿಕ ಸರಳ ಸುಲಭವಾಗಿ ಮಾಡುವಂತಹ ಅಡುಗೆಗಳನ್ನು ಮಾಡಿ ತಿನ್ನಿ. ಆರೋಗ್ಯವಾಗಿರಿ ಮತ್ತು ಸುಖವಾಗಿರಿ, ನಗ್ನಗ್ತಾ ಇರಿ. ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮೊಂದಿಗೆ ಸಿಗ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.